ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸಂತೆಕಲ್ಲೂರಿನ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕೃಷಿ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಕುರಿತು ಉಪನ್ಯಾಸಕರಾದ ಜಿಜಿ ಹಿರೇಮಠ ಅವರು ಮಾಡಿದ ಭಾಷಣದ ಅವತರಣಿಕೆ. ಈ ರೈತರ ಬದುಕಿಗೆ ಉಸಿರನ್ನ ಕೊಟ್ಟಿರುವಂತಹ ಗಣಮಠ ಶಿವಯೋಗಿಗಳ ಸ್ಮರಣೆಯೂ ಇದೆ. ಬಹುಶಃ ತಾವೆಲ್ಲರೂ ಈ ನಾಡನ್ನ, ಈ ದೇಶವನ್ನ ಹೇಗೆಲ್ಲ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದಕ್ಕೆ ಪರಮ ಪೂಜ್ಯರು ಮಾಡುತ್ತಿರುವ ಕಾರ್ಯಗಳು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಬದುಕನ್ನ ಬಹಳ ಸಮೃದ್ಧಗೊಳಿಸುವುದಕ್ಕೆ ಅವರು ಬದುಕಿ ಹೋಗಿರುವಂಥದ್ದು. ಬಹುಶಃ ತಾವೆಲ್ಲ ಗೊತ್ತಿದೆ ತಮಗೆ. ಇವತ್ತು ಒಂದ್ ಕಡೆ ಅತ್ಯಂತ ಶ್ರೀಮಂತಿಕೆಯ ಬದುಕನ್ನ ಬದುಕ್ತಾ ಇರೋದು ಒಂದು ಭಾಗ ಆದರೆ, ಅಷ್ಟೇ ಅತ್ಯಂತ ಹೀನಾಯವಾಗಿ ಬದುಕುವಂತಹ ಬದುಕಿಗೂ ಸಾಕ್ಷಿ ಆಗ್ತಾ ಇದ್ದೀವಿ. ಇದು ನಮ್ಮ ಸಮಾಜದ, ನಮ್ಮ ವ್ಯವಸ್ಥೆಯ ಒಂದ್ ಕಡೆ ಅನುಕೂ ಹೌದು, ಇದು ಅಭಿವೃದ್ಧಿಯೂ ಹೌದು. ಬಹುಶಃ ತಾವೆಲ್ಲರೂ ಗಮನಿಸ್ಕೊಂಡಿರ್ತೀರಿ, 1 ಕ್ವಿಂಟಲ್ ಅಕ್ಕಿಯನ್ನು ತೆಗೆದುಕೊಳ್ಳೋದಕ್ಕೆ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಅದನ್ನು ಹೊರೋ ಸಾಮರ್ಥ್ಯ ಇರೋದಿಲ್ಲ. ಇನ್ನು ಯಾವ 1 ಕ್ವಿಂಟಲ್ ಅಕ್ಕಿಯನ್ನು ಹೊರುವಂತ ವ್ಯಕ್ತಿಗೆ ಅದನ್ನು ಕೊಳ್ಳುಕೊಳ್ಳುವಂತ ಸಾಮರ್ಥ್ಯ ಇರೋದಿಲ್ಲ. ಆದರೆ ಇವೆರಡನ್ನ ಯಾರು ಹೊಂದಿದ್ದಾರೆ ಅವರು ಮಾತ್ರ ನಿಜವಾದ ರೈತರು ಅನ್ನೋದನ್ನ ಈ ಜಗತ್ತಿಗೆ ತೋರಿಸಿಕೊಟ್ಟವರು ಯಾರಾದರೂ ಇದ್ರೆ ಅದು ಗಣಮಠ ಶಿವಯೋಗಿಗಳು. ಯಾಕೆ ಇವತ್ತು ನಮ್ಮ ರೈತ ಬಡವಾಗ್ತಾನೆ? ಯಾಕೆ ನಮ್ಮ ಶ್ರೀಮಂತರು ಹೊರೋದಕ್ಕೆ ಆಗದೆ ಇರುವಷ್ಟು ದೈಹಿಕವಾಗಿ ಕುಗ್ಗಿ ಹೋಗ್ತಾರೆ? ಇವೆರಡೂ ಅಸಮಾನತೆಯ ಒಂದು ಸಂಕೇತಗಳು. ಅದಕ್ಕಾಗಿ 146 ವರ್ಷಗಳ ಹಿಂದೆ ಈ ದೇಹವನ್ನ, ಈ ಶಕ್ತಿಯನ್ನ ಸಮರ್ಥವಾಗಿ ಹೇಗೆ ಬಳಸ್ಕೋಬಹುದು ಅನ್ನೋದನ್ನ ಕಟ್ಟಿಕೊಟ್ಟಂತ ಜ್ಞಾನ ಪ್ರದೀಪಿಕೆ ಇದೆಯಲ್ಲ, ಅದೇ ಏನಾದರೂ ಇವತ್ತು ಜಾರಿಯಾಗಿದ್ರೆ, ನಮ್ಮ ಬದುಕಿಗೆ ಅದು ಮುನ್ನಡಿಯಾಗಿದ್ರೆ, ಹೊರುವ ಮತ್ತು ಕೊಳ್ಳುವ ಎರಡೂ ಸಾಮರ್ಥ್ಯಗಳು ನಮ್ಮ ರೈತರಿಗೆ, ನಮ್ಮ ಶ್ರೀಮಂತರಿಗೆ ಬರ್ತಿತ್ತೇನೋ ಅಂತ ಅನಿಸುತ್ತೆ. ಬಹುಶಃ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗಿದ್ದಕ್ಕೆ ಕೊಳ್ಳುವ ಸಾಮರ್ಥ್ಯ ಬಂದಿದೆ, ಅನುಭೋಗಿಸುವ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದೀವಿ. ಅನುಭೋಗುವ ಸಾಮರ್ಥ್ಯ ಇದೆ, ಕೊಂಡುಕೊಳ್ಳುವಂಥ ಸಾಮರ್ಥ್ಯವನ್ನು ಕಳ್ಕೊಂಡಿದ್ದೀವಿ. ಅದಕ್ಕೆ ವಿದುರ ನೀತಿಯಲ್ಲಿ ಒಂದು ಮಾತು ಬರುತ್ತೆ, ಮಕ್ಕಳನ್ನು ಅತ್ಯಂತ ಕಾಳಜಿ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ, ಭೂಮಿಯನ್ನು ಅತ್ಯಂತ ನಿಷ್ಕಾಳಜಿ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾನೆ. ಅದಕ್ಕೆ ಮಕ್ಕಳನ್ನು ಅತಿ ಕಾಳಜಿ ಮಾಡಿದ್ರೆ ಕೆಟ್ಟು ಹೋಗ್ತಾವಂತ. ಕೃಷಿಯನ್ನು ಅತ್ಯಂತ ನಿಷ್ಕಾಳಜಿಯನ್ನು ಮಾಡಿದ್ರೆ ಹೊಲ ಕೆಟ್ಟು ಹೋಗ್ತಾವಂತ. ಬಹುಶಃ ಇವತ್ತು ನಮ್ಮ ಬದುಕು ನೋಡಿದರೆ ಕೃಷಿಯನ್ನು ನಿಷ್ಕಾಳಜಿ ಮಾಡಿದ್ದೀವಿ, ಮಕ್ಕಳನ್ನು ಅತಿಯಾಗಿ ಕಾಳಜಿ ಮಾಡಿದ್ದೀವಿ. ಅತಿಯಾಗಿ ಕಾಳಜಿ ಮಾಡಿದ್ದಕ್ಕೆ ಕಳ್ಕೊಂಡು ಬಿಟ್ಟಿವಿ ಮಕ್ಕಳನ್ನು. ಅವು ಎಲ್ಲೋ ಹೋಗ್ತಾವ, ಏನೋ ಮಾಡ್ತಾವ. ಹಾಗೆಯೇ ಕೃಷಿಯನ್ನು ಕಾಳಜಿ ಮಾಡಲಾರ್ದಕ್ಕೆ ಇವತ್ತು ಹೀಗೆ ಬೇಡುವ, ಪ್ರತಿಭಟಿಸುವ ಸ್ಥಿತಿಗೆ ಬಂದಿದ್ದೇವೆ. ಬಹುತೇಕ ತಾವೆಲ್ಲ ಗೊತ್ತಿರಬೇಕು, ಈ ನಾಡನ್ನು ಸಮೃದ್ಧಿ ಮಾಡಿ ನೀಡುವ ಕಾಯಕಕ್ಕೆ ಹಚ್ಚಿದಂಥ ಶರಣರು ಬೇಡುವ ಪ್ರಭೇದದಿಂದ ಅವರನ್ನು ಬಿಡಿಸಿದವರು. ದುರಂತ ಇವತ್ತು ಯಾರು ನೀಡ್ತಾ ಇದ್ರೋ ಅವರು ಬೇಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿವೆ. ಅದಕ್ಕೆ ಕೃಷಿಯನ್ನು ನಾವು ನಿಷ್ಕಾಳಜಿ ಮಾಡಿದ್ದೀವಿ ಅನ್ನೋದು ಬಹಳ ಸ್ಪಷ್ಟ. ಈ ಹಿನ್ನೆಲೆ ಒಳಗೆ ಯಾರೂ ಬರೆಯದಂಥ ಸಂದರ್ಭದೊಳಗೆ ಕೃಷಿಯನ್ನು ಕುರಿತು ಬರೆದು ಈ ನಾಡಿಗೆ ಹೇಗೆಲ್ಲ ಬದುಕೋದಕ್ಕೆ ಸಾಮರ್ಥ್ಯ ಬೇಕಾಗಿತ್ತು, ಬೇಕು ಅನ್ನೋದನ್ನು ಹೇಳಿಕೊಟ್ಟಂತಹ ಗಣಮಠ ಶಿವಯೋಗಿಗಳು
ತಮಗೆಲ್ಲ ಗೊತ್ತಿರೋ ಹಾಗೆ ಆಂಧ್ರದಿಂದ ಈ ಕಡೆ ಬರ್ತಾರೆ, ಹಳ್ಳಿಗಳಿಗೆ ತಿರುಗಾಡ್ತಾರೆ. ಜನರ ಬದುಕನ್ನು ಹೇಗೆ ಶುದ್ಧ ಮಾಡಬೇಕು ಅನ್ನೋದಕ್ಕೆ ಹೋದಾಗ ಮೊದಲು ಕಂಡುಕೊಂಡಂಥ ಬದುಕು ಯಾವುದು ಅಂದರೆ ಕೃಷಿ ಬದುಕು. ಬಹುತೇಕರು ತಾವು ಆ ಪ್ರದೀಪಿಕೆಯನ್ನು ಓದಿದರೆ ಗೊತ್ತಾಗುತ್ತೆ. ನಮ್ಮ ಹೊಲಗಳು ಹೇಗಿರಬೇಕು ಅನ್ನೋದರಿಂದ ಹಿಡ್ಕೊಂಡು ಅದಕ್ಕೆ ಏನೇನು ಬೆಳಿಬೇಕು, ಯಾವಾಗ ಬೆಳಿಬೇಕು, ಎಷ್ಟು ಬೆಳಿಬೇಕು ಅನ್ನುವಂಥದ್ದನ್ನು ಹೇಳಿದರು. ದುರಂತ ನಮ್ಮ ಭೂಮಿಗಳನ್ನು ನೋಡಿಬಿಟ್ರೆ ಎಲ್ಲಿ ನೋಡಿದರೂ ಒಂದೇ ತೆರನಾದ ಬೆಳೆಯನ್ನು ಬೆಳೀತಾ ಇದ್ದೀವಿ. ಪರಿಣಾಮ ಬೆಲೆಯನ್ನು ಕಳ್ಕೊಳ್ತಾ ಇದ್ದೀವಿ. ಇವತ್ತು ತಾವೆಲ್ಲರೂ ಕೇಳ್ತಿರ್ತೀರಿ, ಮೌಲ್ಯ ವರ್ಧನೆ ಆಗಲಾರ್ದಕ್ಕೆ ರೈತರು ಬಂದು ರೋಡಿಗೆ ಚೆಲ್ಲಿ ಪ್ರತಿಭಟನೆ ಮಾಡಿ ರೋದನಕ್ಕೆ ಒಳಪಡೋದಕ್ಕೆ ಕಾರಣ ಏನು ಅನ್ನೋದನ್ನು ಹುಡುಕಾಡ್ತಾ ಹೋದರೆ ನಾವು ಒಂದು ಮುಖದಲ್ಲಿ ಕೃಷಿಯನ್ನು ಹಾಳು ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಆ ಇಡೀ ಪುಸ್ತಕವನ್ನು ನೋಡಿದರೆ ನಾವು ಇವತ್ತು ಯಾವುದೇ ಧಾನ್ಯಗಳ ಹೆಸರನ್ನು ಕೇಳಲಾರ್ದಷ್ಟು ಧಾನ್ಯಗಳು ಅದರಲ್ಲಿ ಎಂಟ್ರಿ ಆಗ್ತವೆ, ಬರೆದಿದ್ದಾರೆ. ಜೊತೆಗೆ ಭೂಮಿ ಹೇಗಿರಬೇಕು ಅನ್ನೋದನ್ನು ಬರೆದಿದ್ದಾರೆ. ನಿಮ್ಮ ಅಂಗೈ ಇದೆಯಲ್ಲ, ಅಂಗೈಯನ್ನು ಸ್ವಲ್ಪ ನೀಟ್ ಮಾಡಿಬಿಟ್ರೆ 4 ಭಾಗಗಳು ಎತ್ತರ ಆಗ್ತವೆ, ಮಧ್ಯ ನಳ್ಳಾಗತ್ತೆ. ಯಾರ ಹೊಲಗಳು ಅಂಗೈ ಥರ ಅದಾವ, ಬಿದ್ದ ನೀರು ಎಲ್ಲಿಯೂ ಹೋಗಲಾರ್ದಂಗೆ ಅದು ಹೇಗೆ ಇರ್ತಿತ್ತು ಅನ್ನೋದಕ್ಕೆ ಸಾಕ್ಷಿ ಅದು. ಬಹುತೇಕರು ನಮ್ಮ ಹೊಲಗಳು ಹೇಗಾಗ್ಯಾವೋ ಗೊತ್ತಿಲ್ಲ ಇವತ್ತು ನಮಗೆ, ಯಾಕಂದ್ರೆ ಹೋಗ್ತಾ ಇಲ್ಲ ನಾವು. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿದ್ದು ಗಮನಿಸ್ಕೋಬೇಕು, ರಾಯಚೂರು ದೋವಾಬ್ ಪ್ರದೇಶ ಅಂತ ಕರೆದ್ರು. ಕೃಷ್ಣದೇವರಾಯನ ಕಾಲದಲ್ಲಿ ಕೆರೆಗಳನ್ನು ಕಟ್ಟಿಸ್ತಾ ಇದ್ರಂತೆ. ಹೇಗೆ ಪ್ಲ್ಯಾನ್ ಮಾಡ್ತಾ ಇದ್ರು ಅಂದರೆ, ಮೇಲಿನ ಕೆರೆ ತುಂಬಿತು ಅಂತಂದ್ರೆ ಅದರ ಮುಂದಿನ ನೀರು ಕೆಳಗಿನ ಕೆರೆಗೆ ಹೋಗಬೇಕು, ಆ ನಂತರದ ಇನ್ನೊಂದು ನೀರು ಮತ್ತೆ ಕೆಳಗಿನ ಕೆರೆಗೆ ಹೋಗಬೇಕು. ಕೊನೆಗೆ ಹಳ್ಳಕ್ಕೆ ಒಂದು ಹನಿ ನೀರು ಹೋಗಲಾರ್ದಂಗೆ ಕೆರೆಗಳು ಶೇಖರಣೆ ಮಾಡ್ಕೊಳ್ತಕ್ಕಂಥ ವೈಜ್ಞಾನಿಕತೆ ಇತ್ತಲ್ಲ, ಅದನ್ನು ಯಾರು ಈ ಸಮಾಜಕ್ಕೆ ಬಿಟ್ಟು ಕೊಟ್ಟಿವಿ? ಕೆರೆಗಳೆಲ್ಲ ನಾಶವಾದವು. ಹೀಗೆ ಇಂಥ ಒಂದು ಬರಡು ನಾಡಾಗಿ ಬಂದಂಥ ಸಂದರ್ಭದೊಳಗೆ ಮತ್ತೆ ಇಡೀ ನಾಡನ್ನು ಸುತ್ತಿದಂಥವರು ಗಣಮಠ ಶಿವಯೋಗಿಗಳು. ಬಹುತೇಕರು ತಮಗೆಲ್ಲ ಗೊತ್ತಿರುವ ಹಾಗೆ ಬಸವಾದಿ ಶರಣರ ಪರಂಪರೆಯ ಕಾಯಕ ದೃಷ್ಟಿ ಇತ್ತಲ್ಲ, ಆ ಕಾಯಕದ ಮೂಲವಾಗಿದ್ದಂಥ ಕೃಷಿ ಇತ್ತಲ್ಲ, ಆ ಕೃಷಿಗೆ ಬೆನ್ನೆಲುಬಾಗಿದ್ದಂಥ ಮಳೆ, ಅದನ್ನು ಹಿಡಿದಿಡುವ ಕ್ರಮ. ಬಹುತೇಕರು ತಮಗೆ ಹೇಳ್ತೇನೆ, ನಮ್ಮ ದೇಶದಲ್ಲಿ 22,000 ತಳಿಗಳು ಬರೀ ಅಕ್ಕಿ ಇದ್ದು ಅಂತೆ. 22,000 ತಳಿಗಳು. ಪ್ರಪಂಚದಲ್ಲಿ 1,66,000 ತಳಿಗಳು ಅಕ್ಕಿ ಇದ್ದುವಂತೆ. ದುರಂತ ಯಾವುದೋ ಒಂದೆರಡು ಅಕ್ಕಿಯನ್ನು ಇವತ್ತು ಹಂಚಿ ನಮ್ಮೆಲ್ರಿಗೂ ಅನ್ನ ಕೊಡ್ತೀವಲ್ಲ, ದುರಂತ ಏನು ಅಂತಂದರೆ ಈ ದೇಶದ ಮಣ್ಣಿನಲ್ಲಿ ಬಂದಿರುವ ವಾಸನೆಯ ಅಕ್ಕಿ ಒಂದಿದೆ, ತಮಗೆಲ್ಲ ಗೊತ್ತಿದೆ, ಬಾಸ್ಮತಿ. ಅದರಂಥ ಸುವಾಸನೆಯ ಅಕ್ಕಿ ಯಾವುದಿಲ್ಲ. ಅದನ್ನು ಬೆಳೆಯುವ ದುಡಿಯುವ ರೈತನಿಗೆ ಇವತ್ತು ಅದು ಸಿಗೋದಿಲ್ಲ. ಯಾವನು ಬೆಳಿತಾನ ಅವನೇ ಅದರ ವಾಸನೆಯಿಂದ ವಂಚಿತನಾಗಿದ್ದಾನೆ, ತಿನ್ನೋದಂತೂ ದೂರೇ ಉಳಿಯಿತು. ಹಾಗಾದರೆ ಕೃಷಿ ಯಾರಿಗಾಗಿ ಮಾಡಿದ್ದು? ಅದಕ್ಕೆ ಅಲ್ಲಿ ಕೃಷಿಯ ಮುಂದೆ ಇನ್ನೊಂದು ಪದವನ್ನು ಸೇರಿಸ್ಕೋಬೇಕು, ಖುಷಿ. ನೀವು ಕೃಷಿ ಮಾಡುವವರು ಯಾವತ್ತಾದರೂ ಖುಷಿಯಿಂದಿದ್ದರೆ ಅದು ಸಾರ್ಥಕ ಬದುಕು. ತುಂಬ ಜನರು ಕೃಷಿಯಿಂದ ವಿಮುಖರಾಗ್ತಾ ಇದ್ದೀವಿ. ಯಾಕೆ? ಖುಷಿ ಇಲ್ಲ, ಖುಷಿಯನ್ನು ಕಳ್ಕೊಂಡಿದ್ದೀವಿ. ಇಂಥದೊಂದು ಖುಷಿಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಈ ಬದುಕಿಗೆ ಮಾರ್ಗದರ್ಶಿಯಾಗಿರುವಂಥ ಪುಸ್ತಕ ನಿಮಗೆ ಈಗಲೇ ಹೇಳ್ತೇನೆ. ವಿಚಿತ್ರ ಏನು ಅಂತಂದರೆ, ಯಾವುದು ಬದುಕಿಗೆ ಬೇಕಾಗಿತ್ತೋ ಅದು ನಮ್ಮ ಮನೆಯ ಅಧ್ಯಯನದ ಭಾಗ ಆಗಲ್ಲ. ಯಾವುದು ಆಗಬಾರ್ದಾಗಿತ್ತೋ, ಕ್ರೈಮ್ ಸ್ಟೋರಿಗಳಿಗಿಂದ ಕೂಡಿದಂಥ ಅನೇಕ ಕಾದಂಬರಿಗಳು ಇವತ್ತು ಮನೆ ಸೇರ್ತವೆ. ಆದರೆ ಬದುಕನ್ನು ಇಂಥ ಸಮೃದ್ಧಿ ಮಾಡುವ ಪುಸ್ತಕಗಳು ಮನೆಗೆ ಸೇರೋದಿಲ್ಲ. ಪ್ರಪಂಚದ ಎಲ್ಲ ಭಾಷೆಗಳಿಗೆ, ಬಹುತೇಕ ತಾವು ಕೇಳಿರಬೇಕು, ದಾಖಲಿತ ಭಾಷೆಗಳಂತೇನಿದಾವಲ್ಲ, ಅಂಥ ದಾಖಲಿತ ಭಾಷೆಗಳಿಗೆ ಸೇರಿದ್ದು 2 ಪುಸ್ತಕಗಳು. ಒಂದು ಭಾರತದ ಪುಸ್ತಕ, ಅದು ಕರ್ನಾಟಕದ್ದು. ಇನ್ನೊಂದು ವಿದೇಶದ ಪುಸ್ತಕ. ತಮಗೆ ಗೊತ್ತಿರುವ ಹಾಗೆ ಇಡೀ ಪ್ರಪಂಚದ ಎಲ್ಲ ಭಾಷೆಗಳಿಗೆ ಅನುವಾದಗೊಂಡಿರುವಂಥ ಒಂದೇ ಒಂದು ಧಾರ್ಮಿಕ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ಬೈಬಲ್. ಅವರನ್ನು ಮೆಚ್ಕೊಳ್ಬೇಕಾಗಿರುವಂಥ ಒಂದು ವಿಷಯ ಏನಂತಂದರೆ,
ಎಲ್ಲೆಲ್ಲಿ ಮುಟ್ಟೋದಕ್ಕೆ ಸಾಧ್ಯವಿಲ್ಲವೋ ಅಲ್ಲಲ್ಲಿಗೂ ಸಹಿತ ಹೋಗಿ ಪುಸ್ತಕವನ್ನು ಮುಟ್ಟಿಸಿದ್ದು. ಪ್ರಪಂಚದ ಎಲ್ಲ ಭಾಷೆಗಳಲ್ಲಿಯೂ ಪ್ರಕಟಣೆಗೊಂಡಿರುವಂಥ ಬೈಬಲ್. ಇನ್ನೊಂದು ಕನ್ನಡಿಗರು ಹೆಮ್ಮೆ ಪಡಬೇಕಾಗಿರುವಂಥ ಪುಸ್ತಕ, ಅದು ದುರ್ಗಸಿಂಹನ ಪಂಚತಂತ್ರದ ಕತೆ. ತುಂಬ ಜನಗಳಿಗೆ ಪಂಚತಂತ್ರದ ಕಥೆಯೇ ಗೊತ್ತಿಲ್ಲ. ಬದುಕನ್ನು ಹೇಗೆ ಕಟ್ಕೋಬೇಕು, ಹೇಗೆ ಮುಂದುವರಿಸ್ಕೋಬೇಕು ಅಂತಿರುವಂಥ ಅದ್ಭುತವಾದ ಬುಕ್ ಅದು. ಪ್ರಪಂಚದ ಎಲ್ಲ ಭಾಷೆಗಳಿಗೂ ಅದು ಅನುವಾದಗೊಂಡಿದೆ. ಬಹುಶಃ ತಾವೇನಾದರೂ ಮನಸ್ಸು ಮಾಡಿದರೆ ಪ್ರಪಂಚದ ಎಲ್ಲ ರೈತರ ಮನೆಗೆ ಮುಟ್ಟಬೇಕಾಗಿರುವಂಥ ಒಂದು ಪುಸ್ತಕ, ಎಲ್ಲ ಭಾಷೆಗಳಿಗೂ ತರ್ಜುಮೆಯಾಗಬೇಕಾಗಿದ್ದ ಪುಸ್ತಕ, ಅದು ಕೃಷಿ ಜ್ಞಾನ ಪ್ರದೀಪಿಕೆ ಅನ್ನೋದನ್ನು ನಾವಿವತ್ತು ಅರ್ಥೈಸ್ಕೋಬೇಕು. ಕಾರಣ ಅದರ 2 ಭಾಗಗಳು. ಬಹುಶಃ ನಮ್ಮ ಲೌಕಿಕ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬೇಕಾಗಿರುವ ಕೃಷಿ ಕುರಿತು ಒಂದು ಭಾಗ ಆದರೆ, ಇನ್ನೊಂದು ಭಾಗ ಬರೀ ದುಡ್ಕೋತ ಹೋದ್ರೆ ನಡೆಯೋದಿಲ್ಲ, ನಮ್ಮ ಆಧ್ಯಾತ್ಮದ ಬದುಕನ್ನು ಕಟ್ಕೋಬೇಕು. ಹೊಲ ಹಸನು ಮಾಡಿ ಬೆಳೆದು ಉಂಡು ಹುಟ್ಟು ಹೋಗುವುದಷ್ಟೇ ಬದುಕಲ್ಲ ಅನ್ನೋದನ್ನು ಹೇಳಿಕೊಟ್ಟಂಥ ಮೊದಲ ಪುಸ್ತಕ ಕೃಷಿ ಪ್ರದೀಪಿಕೆ. ಆಧ್ಯಾತ್ಮದ ಬದುಕನ್ನು ಹೇಳಿಕೊಡ್ತಾ ಬಂತು. ಅಂಥ ಆಧ್ಯಾತ್ಮದ ಬದುಕಿನ ಕೆಲವು ಸಂಗತಿಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಬಹುತೇಕರು ತಾವೆಲ್ಲರೂ ಇವತ್ತು ಇಂಥದೊಂದು ಸಾಕ್ಷಿಗೆ ಶತಮಾನಗಳ ಹಿಂದೆ ಈ ನೆಲದಲ್ಲಿ ಓಡಾಡಿ ಇಂಥ ಕಾರ್ಯಕ್ಕೆ ಸಾಕ್ಷಿಯಾಗಿರುವಂಥವರನ್ನು ಅದು ಈ ಊರಲ್ಲಿ ಸ್ಮರಿಸ್ಕೊಳ್ಳೋದಿದೆಯಲ್ಲ, ಬಹುತೇಕ ಇದರಂಥ ಪುಣ್ಯದ ಬದುಕು ಮತ್ತೊಂದಿಲ್ಲ ಅಂತ ಭಾವಿಸ್ಕೊಳ್ತೇನೆ. ಸಾಮಾನ್ಯವಾಗಿ ತಾವೆಲ್ಲರೂ ಗುರುಗಳು ಹೇಗಿರ್ತಾರೆ, ಹೇಗಿರಬೇಕು ಅಂತ ಬಯಸಿದ್ರೆ ಗಣಮಠ ಶಿವಯೋಗಿಗಳನ್ನು ಯಾಕೆ ಸ್ಮರಿಸಬೇಕು ಅನ್ನೋದಕ್ಕೆ ನಮ್ಮ ಗುರು ಪರಂಪರೆಯಲ್ಲಿ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ಯಾಕೆ ಇವರಿಗೆ ಬೇಕಾಗಿತ್ತು ಇದೊಂದು ಪುಸ್ತಕ ಬರೆಯೋದು? ಅವ್ರಿಗೂ ಎಲ್ಲೋ ಒಂದು ಕಡೆ ಪ್ರಸಾದ ಸಿಕ್ತಿತ್ತು, ಭಕ್ತರಿಗೆ ಆಶೀರ್ವಾದ ಮಾಡ್ತಿದ್ರು, ತಮ್ಮದೇ ಆದ ಬದುಕಿನ ತಪಸ್ಸನ್ನು ಮಾಡ್ತಾಯಿದ್ರು, ಮಾಡ್ಬೋದಾಗಿತ್ತು. ಅದಕ್ಕೆ ಗುರುಗಳ ಇನ್ನೊಂದು ಬದುಕಿಗೆ ಸಾಕ್ಷಿಯಾಗುವಂಥ ಸ್ಥಿತಿ ಇದೆಯಲ್ಲ, ಅದಕ್ಕೆ ಮೊದಲನೇದ್ದು ಗಣಮಠ ಶಿವಯೋಗಿಗಳು ಮಾಡಿದಂಥ ಮೊದಲ ಕೆಲಸ ಏನು ಅಂದರೆ ಭಕ್ತರ ತಾಪವನ್ನು ಪರಿಹರಿಸಿದ್ದು. ಸಾಮಾನ್ಯವಾಗಿ ತಾವೆಲ್ಲರೂ ಗುರುಗಳ ಹತ್ರ ಬಂದು ಕೇಳ್ಕೊಳ್ಳೋದೇನು? ನಿಮ್ಮ ಕಷ್ಟಗಳನ್ನು, ನೋವುಗಳನ್ನು, ಈ ಕಷ್ಟ ನೋವುಗಳ ತಾಪವನ್ನು ಕಡಿಮೆ ಮಾಡೋದಕ್ಕಿದ್ದಂಥ ಜ್ಞಾನ ಹಂಚಿದ್ದು. ಇನ್ನೊಂದು ಭಾಳ ಮುಖ್ಯವಾಗಿ ಮಾಡಿದ್ದು ಅಂತಂದ್ರೆ ಪರಹಿತವನ್ನು. ಬಹುಶಃ ನಮ್ಮ ಗುರು ಪರಂಪರೆಯಲ್ಲಿ ಶಿಷ್ಯರ ತಾಪವನ್ನು ಪರಿಹರಿಸುವ, ಆ ಪರಹಿತವನ್ನು ಬಯಸುವ ಮತ್ತು ತಾವು ರಹಿತವಾಗಿರೋದನ್ನು ಕಲಿತಿದ್ದು. ರಹಿತ ಅಂತಂದರೆ ಇಲ್ಲದಂತೆ. ಅದಕ್ಕೆ ಅವರಿಗೆ ವೈರಾಗ್ಯ ಮೂರ್ತಿಗಳು ಅಂತ ಕರೆದು. ನಮ್ಮ ಭಕ್ತರು ಎಷ್ಟೆಷ್ಟು ಶ್ರೀಮಂತರಾಗ್ತಾರಲ್ಲ ಅಷ್ಟಷ್ಟು ಅವರಿಂದ ದೂರ ಹೋಗುವಂಥ ಒಂದು ಮನಸ್ಥಿತಿ ಏನಿದೆಯಲ್ಲ ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಶ್ರೀಮಂತರ ಆದಷ್ಟು ಅವರ ಹತ್ರ ಹೋಗ್ಬಿಟ್ರಿ ಅಂದರೆ ಅಲ್ಲಿ ವೈರಾಗ್ಯ ವಿರಕ್ತಿ ನಾಶವಾಗಿ ಬಿಡುತ್ತೆ. ಅದಕ್ಕೆ ಭಕ್ತರು ಬಡವರಾಗಿರುತ್ತಾನೂ ಅವ್ರನ್ನ ಹಚ್ಕೋಬೇಕಂತ. ಶ್ರೀಮಂತರಾದ್ರು ಅಂತಂದ್ರೆ ಯೋಗ್ಯವಾದ ಜ್ಞಾನ ಕೊಟ್ಟು ಅವರನ್ನ ಸಮಾಜಕ್ಕೆ ಬಿಟ್ಟು ಬಿಡ್ಬೇಕಂತೆ. ಅದು ಬಿಟ್ಟು ನಾವೇನಾದ್ರೂ ಶ್ರೀಮಂತ ಭಕ್ತರ ಜೊತೆಗೆ ಹಿಂಬಾಲ ಅಡ್ಡಾಡಕ್ಕೆ ಹತ್ತಿ ಬಿಟ್ರೆ ಪರಾಹಿತ ಹೋಗ್ಬಿಡುತ್ತೆ, ಸ್ವಹಿತ ಪ್ರಾರಂಭ ಆಗುತ್ತೆ. ಅದಕ್ಕೆ ಅನೇಕ ಜನರು ಇವತ್ತು ಸ್ವಹಿತಕ್ಕೆ ಹೋಗಿ ತಮ್ಮ ಇಡೀ ಸ್ವಾಮಿತ್ವವನ್ನೇ ಕಳ್ಕೊಂಡಿರೋ ನೋಡ್ತೇವೆ. ಪರಹಿತಕ್ಕಾಗಿ ತಮ್ಮ ಎಲ್ಲ ಸ್ವಹಿತವನ್ನು ಕಳ್ಕೊಂಡು ವೈರಾಗ್ಯದ ನಿಧಿಗಳಾಗಿರುವವರನ್ನು ನೋಡ್ತೇವೆ. ಆ ನಿಟ್ಟಿನೊಳಗೆ ತಮಗೆ ಬರಬಹುದಾಗಿರುವ ಪದವಿಗಳನ್ನು, ಆಕಾಂಕ್ಷೆಗಳನ್ನು ಕಳ್ಕೊಂಡು ಈ ನಾಡಿಗೆ ಪದವಿ ಬರುವ ಹಾಗೆ ಬದುಕನ್ನು ಕಟ್ಟಿಕೊಂಡಿದ್ರಲ್ಲ, ಅವರ ಭಕ್ತರಿಗೇ ಪದವಿ ಬರುವ ಹಾಗೆ ಬದುಕನ್ನು ಸವಿಸಿದ್ರಲ್ಲ, ಅಂಥದೊಂದು ಮಾಡ್ತಾನೇ ಹಿತವನ್ನುಂಟು ಮಾಡುವ ಬದುಕಿಗೆ ತಮ್ಮನ್ನು ತೆರೆಕೊಳ್ತಾನೆ ತಪಸ್ಸನ್ನು ಮಾಡಿದರು. ತಾಪ ಬೇರೆ, ತಪ ಬೇರೆ. ತಾಪ ಕಳಿಬೇಕಾದದ್ದು, ತಪ ದಾರಿ ಎರಿಬೇಕಾಗಿತ್ತು. ತಪವನ್ನ ಮಾಡ್ತಾ ಮಾಡ್ತಾ ಭಕ್ತರಿಗೆ ದಾರಿ ಎರಿದ್ರಲ್ಲ, ತಾಪವನ್ನ ಕಳಿತ ತಪವನ್ನ ದಾರಿ ಎರಿತ ಹೀಗೆ ಬದುಕುದಿದೆಯಲ್ಲ. ಅದಕ್ಕೆ ಇವತ್ತಿನ ಪೂಜ್ಯರು ತ್ರಿಕಾಲ ಪೂಜಾ ನಿಷ್ಠರಾಗಿರುವಂಥ ಒಳಬಳ್ಳ ತಾತನವರು ಸಹ
ತಪದ ಇನ್ನೊಂದು ಭಾಗ. ತಾಪ ಹರಿಯುವ, ತಪವನ್ನ ದಾರಿ ಎರೆಯುವ, ಏನೇನೋ ಕಂಡ್ಕೊಂಡಂತ ಜ್ಞಾನವನ್ನ ಈ ಸಮಾಜಕ್ಕೆ ಕೊಡೋದು. ತಪಸ್ಸು ಬೇರೇನೋ ಅಲ್ಲ, ನಮಗೆ ಲೌಕಿಕದಲ್ಲಿ ಬಂದೊದಗುವ ಕಷ್ಟಗಳಿಗೆ ಬೇಕಾಗುವ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕೊಡುವಂತ ಒಂದು ಉಪದೇಶ. ಇವತ್ತು ಅವ್ರ ಹತ್ರ ಹೋಗ್ಬಿಟ್ರೆ ನನ್ನ ಕಷ್ಟಗಳು ಬಗೆಹರಿತಾವು ಅಂತ ಯಾವನು ಅನ್ಕೊಂಡ್ ಬರ್ತಾನೆ, ಅಂಥದೊಂದು ಸಲಹೆಯನ್ನ, ಅಂಥದೊಂದು ಪರಿಹಾರವನ್ನ ಬಹುಶಃ ಅವ್ರು ಯಾವ ಯಂತ್ರ ಮಂತ್ರ ತಂತ್ರಗಳನ್ನ ಮಾಡದಲ್ಲ, ಬದುಕಿನ ಯೋಗ್ಯ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡೋದು. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿದ್ದು, ಧಾರೆ ಎರೆಯುವುದು. ಯಾವುದನ್ನ? ಲಿಂಗವನ್ನ. ಎರಡು ಅರ್ಥಗಳುಂಟು. ಒಂದು, ನಿಮ್ಮ ಸಾಧನಾ ಸಂಕೇತವಾಗಿ ಕುರುಹಾಗಿ ಕೊಡುವಂತ ಲಿಂಗ ಒಂದಾದ್ರೆ, ಇನ್ನೊಂದು ಅರಿವನ್ನು ಕೊಡೋದು. ತುಂಬಾ ಜನರಿಗೆ ಗೊತ್ತಿದೆ, ನಮಗೆ ಅರಿವಿನ ಕೊರತೆ ಕಾರಣಕ್ಕಾಗಿ ಇವತ್ತು ನಮ್ಮ ದೇಹ ಮನಸ್ಸು ಕಲ್ಮಶವಾಗ್ತಾ ಇರೋದು. ಯಾರ್ಯಾರ ಸ್ಪರ್ಶದಿಂದ ಹೋಗಿ ಅರಿವಿಗೆ ಬಂದು ಬದುಕನ್ನು ಹಸನು ಮಾಡಿಕೊಂಡಂಥವ್ರು ಉಂಟು. ಅಂತಹ ಜ್ಞಾನವನ್ನ, ಅಂತಹ ಲೋಕ ಕಲ್ಯಾಣವನ್ನ ಮಾಡಿದಂಥವರನ್ನ ಗುರುಗಳು ಅಂತ ಕರೆದು. ಬಹುಶಃ ಈ ಎಲ್ಲ ಸಂಗತಿಗಳು ಆ ಗುರು ಪರಂಪರೆಯ ಭಾಗವಾಗಿ ಬಂದಿದ್ರಿಂದ ಇವತ್ತು ತಾವೆಲ್ಲರೂ ಹೇಗೆ ಬದುಕ್ತಿದ್ದೀರಿ ಅನ್ನೋದನ್ನ ನೆನಪಿಸ್ಕೊಳ್ಬೇಕು. ಅದಕ್ಕೆ ಎರಡು ಕೆಲಸವನ್ನ ಮಾಡಿದರು. ಒಂದು, ಭಕ್ತರು ತಮ್ಮ ಹೊಟ್ಟೆ ಮತ್ತು ನೆತ್ತಿಯನ್ನ ಇನ್ನೊಬ್ಬರ ಕಡೆಗೆ ಕೊಡ್ಲಾರ್ದ ಹಾಗೆ ಬೆಳೆಸೋದು. ಬಹುಶಃ ಹಿಂಗಂದ್ರೆ ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ನಮ್ಮ ಹೊಟ್ಟಿ ಮತ್ತು ನಮ್ಮ ನೆತ್ತಿ ಇವತ್ತು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಯಾವುದೋ ಒಂದು ಕಂಪ್ನಿ ಪ್ರೊಡಕ್ಟ್ ಮಾಡುತ್ತೆ, ಅದೊಂದು ರೀತಿ ಜಾಹೀರಾತು ಕೊಡುತ್ತೆ, ಅದನ್ನ ಮನಸ್ಸು ಕೇಳುತ್ತೆ, ಹೊಟ್ಟಿಗೆ ಅದನ್ನು ಹಾಕುತ್ತೆ. ಹಾಕಿದ ಮೇಲೆ ಹೊಟ್ಟೆ ಕೆಟ್ಟು, ಮನಸ್ಸು ಕೆಟ್ಟು, ಬದುಕು ಕೆಟ್ಟು ಹೋಗಿರುವ ದಿನಗಳನ್ನೇ ನೋಡ್ತೇವೆ. ಅದಕ್ಕೆ ಗಣಮಠ ಶಿವಯೋಗಿಗಳು ಮಾಡಿದ ಕೆಲಸ ಏನು ಅಂದ್ರೆ, ಯಾವುದನ್ನ ಭೂಮಿಯಲ್ಲಿ ಬಿತ್ತಿ ತಿಂದು, ಈ ಪದ ನಾನು ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮಗೆ ಪ್ರಸಾದವಾಗುವ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇಲ್ಲ. ತುಂಬಾ ಜನರು ತಿನ್ನೋದಕ್ಕಾಗಿ ಇದ್ದೇವೆ ಹೊರತು ಪ್ರಸಾದವನ್ನು ಮಾಡುವಂಥ ಸ್ಥಿತಿಯಲ್ಲಿ ನಮಗಿಲ್ಲ. ಕಾರಣ ಏನು ಅಂತಂದ್ರೆ, ನಮ್ಮ ನೆತ್ತಿ ಶುದ್ಧವಾಗಿ ಉಳಿದಿಲ್ಲ. ಎಂತೆಂಥದೋ ಆಲೋಚನೆಯನ್ನು ಮಾಡ್ತೇವೆ, ಎಂತೆಂಥದೋ ಕೆಡಕನ್ನು ಬಯಸ್ತೇವೆ. ಹೀಗೆ ನೆತ್ತಿ ಕೆಟ್ಟು ಹೊಟ್ಟೆ ಕೆಟ್ಟು ಎಂಥ ಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ, ಹೊಟ್ಟನ್ನು ಹಾಕುವ ಗೋಡಾವಣದಂತೆ ಮಾಡ್ಕೊಂಡಿದ್ದೀವಿ. ಬಹುತೇಕ ಅನಿಸಿರ್ಬೇಕು ಇವತ್ತು ನಮ್ಮ ಹೊಟ್ಟೆ. ಅದಕ್ಕೆ ಅವತ್ತೇ ಅಕ್ಕಮಾದೇವಿ ಕೇಳಿದ್ಲು ಒಂದು ಮಾತನ್ನು, ತನುಶುದ್ಧ, ಮನಶುದ್ಧ, ಭಾವಶುದ್ಧ ಇದ್ದವರನ್ನು ಒಬ್ಬನನ್ನು ಕಾಣಿಸು ಚನ್ನಮಲ್ಲಿಕಾರ್ಜುನ. ಅವತ್ತೇ ಅಂತ ಪರಿಸ್ಥಿತಿಯಲ್ಲಿ ಆಗಿದ್ರೆ ಇವತ್ತಿನ ಪರಿಸ್ಥಿತಿ ಏನಾಗ್ಬೋದು, ಎಂತ ಆಗ್ಬೋದು? ಇದನ್ನ ಅರಿವಿಗೆ ತಂದುಕೊಂಡು ಇವತ್ತು ನಾವು ಯಾರು ನಮ್ಮ ಪರಿಶುದ್ಧವಾದ ಕೃಷಿಯಿಂದ ಹೊರಗೆ ಬಂದು ಹೊಟ್ಟೆಯನ್ನು ಕೆಡಿಸ್ಕೊಂಡಿದ್ದೀವಿ. ಅದಕ್ಕೆ ಯಾರಾದರೂ ಕೃಷಿ ಪ್ರದೀಪಿಕೆಯನ್ನು ಓದಿದ್ದಾದರೆ ಹೊಟ್ಟೆ ಕೆಡ್ತಿರ್ಲಿಲ್ಲ, ನೆತ್ತಿಯೂ ಕೆಡ್ತಿರ್ಲಿಲ್ಲ. ಕಾರಣ ಏನು ಅಂತಂದ್ರೆ, ಕೆಟ್ಟ ಕೃಷಿಯನ್ನ ಮಾಡಿ ನಾವು ಇವತ್ತು ವಿಷವನ್ನ ಉಣ್ಣುವಂತ ಸ್ಥಿತಿಯಲ್ಲಿ ಬಂದಿದ್ದೀವಿ. ಅದಕ್ಕೆ ಬಸವಣ್ಣ ಅವತ್ತೇ ಹೇಳಿದ್ರು, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆನಯ್ಯ. ಬಹುಶಃ ನೀವು ಒಂದು ತಿಂಗಳ ಹಿಂದ್ಗಡೆ ಬಿಹಾರದಲ್ಲಿ ತಾಯಿಯ ಮೊಲೆ ಹಾಲಿನಲ್ಲಿ ವಿಷ ಬರ್ತಾ ಇದೆ ಅಂತ ಒಂದು ಸಂಶೋಧನಾ ಲೇಖನ ಬಂತು. ಅಂದೇ ಬಸವಣ್ಣ ಹೇಳಿದ್ರು, ತಾಯಿಯ ಮೊಲೆ ಹಾಲು ವಿಷವಾಗಿ ಕೊಲುವಡೆ ನಂಜಾಗಿ ಇನ್ನಾರಿಗೆ ದೂರುವೆ. ಈ ತಾಯಂದ್ರ ಹಾಲು ಹೀಗಾದ್ರೆ ಭೂತಾಯಿಯಿಂದ ಬರುವಂತ ಅನ್ನ ಇದೆಯಲ್ಲ, ಅದು ವಿಷವಾಗಿ ಬರ್ತಾ ಇರೋದ್ರಿಂದ ಇನ್ನಾರಿಗೆ ದೂರ್ತೀರಿ. ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅನ್ನೋದಾದ್ರೆ ಬಹುತೇಕರು ನಾವ್ಯಾರು ನಂಬಿ ಕೃಷಿಯನ್ನು ಮಾಡ್ತಾ ಇಲ್ಲ. ಅದಕ್ಕೆ ಯಾವುದೋ ಒಂದು ವ್ಯಾವಹಾರಿಕ ತಂದ್ಕೊಂಡಿದ್ದೀವಿ. ನಾಶ ಆದರೂ ಪರವಾಗಿಲ್ಲ, ಹೆಚ್ಚು ಬೆಳೆಯನ್ನು ಬೆಳೆಯೋದಕ್ಕಾಗಿ ಹೋಗ್ತೇವೆ, ಅದರ ಪರಿಣಾಮ ನಾವೇ ಅನುಭವಿಸ್ತೀವಿ. ಇದನ್ನು ಮಣ್ಣಗಂಡೇ ಅವತ್ತು ಹೇಳಿದಂಥ ಜ್ಞಾನ ಇದೆಯಲ್ಲ, ಅದನ್ನು ನಾವು ಓದಲಿಲ್ಲವಲ್ಲ. ಅದಕ್ಕೆ ಬಸವಣ್ಣ ಹೇಳಿದ, ಹೊರಡು ಕೊನರುವುದಯ್ಯ, ಬರಡು ಹಯನವಕ್ಕುವುದಯ್ಯ. ಸರಿ, ಇವತ್ತು ನಮ್ಮ ಭೂಮಿ ಏನೆಲ್ಲ ಕೊಡೋದಕ್ಕೆ ಸಾಧ್ಯ ಇತ್ತಲ್ಲ, ಯಾಕೆ ಬರಡಾಯ್ತು? ಏಕರೂಪದ ಬೆಳೆಯನ್ನು ಬೆಳೆದು 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 ಹೇಗೆ ಮೌಲ್ಯವನ್ನು ಕಳ್ಕೊಳ್ತಾ ಬಂದಿವಿ. ಅದರ ಹಿನ್ನೆಲೆಯನ್ನು ನೋಡಿದರೆ ಕೃಷಿ ಪ್ರದೀಪಿಕೆ ಈ ನಾಡಿನ ಧರ್ಮಗ್ರಂಥವಾಗಬೇಕು. ಅದರಲ್ಲಿ ರೈತರ ಧರ್ಮಗ್ರಂಥ ಯಾವುದಾದ್ರೂ ಇದ್ದರೆ ಅದು ಕೃಷಿ ಜ್ಞಾನ ಪ್ರದೀಪಿಕೆ ಅನ್ನೋದನ್ನು ನಾವು ತಗೋಬೇಕು. ತುಂಬ ಜನರಿಗೆ ಗೊತ್ತಿದೆ, ಇವತ್ತು ನಮ್ಮ ದೇಶದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳುಂಟು, ತೋಟಗಾರಿಕೆ ವಿಶ್ವವಿದ್ಯಾಲಯಗಳುಂಟು,
ಕೃಷಿ ಮತ್ತು ತೋಟ ಎರಡೂ ವಿಶ್ವವಿದ್ಯಾಲಯಗಳಿಗೆ ಏಕೈಕ ಪುಸ್ತಕ ಯಾವುದಾದ್ರೂ ಇದ್ರೆ ಅದೇ. ಒಂದು ಭಾಗದಲ್ಲಿ ಒಣ ಬೇಸಾಯದ ಬಗ್ಗೆ ಬರೆಯುವಂತಹ, ಇನ್ನೊಂದು ಭಾಗದಲ್ಲಿ ತೋಟಗಾರಿಕೆ ಬಗ್ಗೆ ಬೆಳೆಯುವಂತಹ ಎರಡೂ ಜ್ಞಾನ ಅದರಲ್ಲಿ ಇದೆ. ಇದರ ಜೊತೆಗೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು. ನಾವೆಲ್ಲರೂ ಇಂಥದೊಂದು ಸಮಸ್ಯೆಯೊಳಗ ಹೇಗದೇವೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆಯನ್ನ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ತಾನೆ. ತುಂಬಾ ಜನರ ಪರಿಸ್ಥಿತಿ ಅದೇ ಇದೆ. ನಮ್ದು ಉಣ್ಣೆ ಕೆಚ್ಚಲದೊಳ್ಳಿ ಇದ್ದು ಉಣ್ಣದು ನೊರೆವಾಲವ. ಆಕಳ ಕೆಚ್ಚಲದಾಗಿರುವಂತ ಉಣ್ಣೆ ಅಲ್ಲೇನೇ ಇರುತ್ತೆ ಹೊರತು ಒಂದು ಹನಿ ಹಾಲನ್ನು ಕುಡಿಲಾರ್ದಂಥ ಸ್ಥಿತಿ ಅದ್ರ ಕುಡಿಯೋದಿಲ್ಲ. ಅದು ಏನು ಕುಡಿತೈತೆ ಅಂದ್ರೆ ಬರೀ ರಕ್ತ. ನಾವು ಇವತ್ತು ಗಣಮಠ ಶಿವಗಳನ್ನುವಂಥ ಆಕಳು, ಅದರ ಕೆಚ್ಚಲು ಈ ಕೃಷಿ ಜ್ಞಾನ ಪ್ರದೀಪಕ್ಕೆ ಮುಂದೆ ಇದ್ರೂ ಬಳಸ್ಕೊಂಡು ಶ್ರೀಮಂತರಾಗಕ್ಕೆ ಆಗಲತ್ತಲ್ಲ. ಅದಕ್ಕೆ ನಾವೆಲ್ಲರೂ ಉಣ್ಣೆ ಅಂತೇನೆ ಕೆಚ್ಚಲದಲ್ಲಿನೇ ಇದ್ದೀವಿ. ಆದರೆ ಅನುಭವಿಸುವಂಥ ಸ್ಥಿತಿ ಇದೆಯಲ್ಲ, ಹಾಲಂತೂ ಅಲ್ಲ. ಅದಕ್ಕೆ ಪುಣ್ಯವ ಮಾಡಿ ಉಣಲೊಲ್ಲ ನಿರವ. ಬಹುಶಃ ಅವರು ಗಳಿಸಿಟ್ಟು ಹೋಗಿರುವಂಥ ತಪಸ್ಸಿನ ಪುಣ್ಯದ ಫಲ ಅದನ್ನೇನಾದರೂ ಉಂಡದ್ದಾದ್ರೆ ನಾವಿವತ್ತು ಹೇಗೆ ಮಾತಾಡ್ಬೋದಾಗಿತ್ತು, ನಮ್ಮ ಕೃಷಿಯಿಂದ ನಮ್ಮ ಬದುಕನ್ನು ಹೇಗೆ ಕಟ್ಕೊಂಡಿದ್ದೀವಿ ಅಂತ ಧೈರ್ಯವಾಗಿ ಹೇಳ್ಬೋದಾಗಿತ್ತು. ಯಾಕೆ ಬಡವರಾದ್ವಿ, ಯಾಕೆ ಪ್ರತಿಭಟನೆಗೆ ನಿಲ್ತಾ ಇದ್ದೀವಿ, ಎಲ್ಲಿ ಸೋಲ್ತಾ ಇದ್ದೀವಿ, ಯಾರೋ ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಹೇಳ್ಕೊಂಡು ನಮ್ಮನ್ನು ಪ್ರತಿಬಿಂಬಿಸ್ಕೊಳ್ತಾ ಇದ್ದೀವಲ್ಲ. ಈ ಪ್ರತಿಬಿಂಬಿಸಿಕೊಳ್ಳುವಾಗ ನಡೆದಿರುವಂಥ ಈ ಹೀನಾಯ ಬದುಕಿದೆಯಲ್ಲ, ಇದು ಬೇಕಿತ್ತ ನಮಗೆ? ಅದಕ್ಕೆ ತುಂಬ ಜನಕ್ಕೆ ಗೊತ್ತಿದೆ. ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ತಾನೆ, ಇಂಥ ತಪಸ್ಸಿನ ಪುಣ್ಯದ ಫಲವನ್ನ ಹೇಳಿಕೊಳ್ಳೋದಕ್ಕೆ ಊರೂರು ತಿರುಗಾಡಿದ್ರು ಕೇಳಿಸ್ಕೊಳ್ಳೋರು ಎಷ್ಟು ಜನ? ಎಂಥದನ್ನು ಕೇಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ನಮ್ಮ ವೇಳೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಸರ್ವಜ್ಞ ಹೇಳ್ತಾನೆ, ಗಂಧವನ್ನು ತೇವಲ್ಲಿ ಒಂದೂ ನೊಣವೂ ಕಾಣೆ. ಶ್ರೀಗಂಧವನ್ನು ಏನಾದರೂ ತೇಯೋದಕ್ಕೆ ಪ್ರಾರಂಭ ಮಾಡಿದರೆ ಅಲ್ಲಿ ಒಂದೂ ನೊಣ ಬರೋದಿಲ್ಲ, ನಿಮಗೆ ಗೊತ್ತಿದೆ. ಅದರ ವಾಸನೆ ಹಿಡ್ಕೊಂಡು ಒಂದರ ನೊಣ ಬಂದು ತೇಯುವಾಗ ಕುಂತು ಅದರ ವಾಸನೆಯನ್ನು ಗ್ರಹಿಸಿದ್ದುಂಟೇನು? ಮುಂದೆ ಬಹಳ ಚೆನ್ನಾಗಿ ಹೇಳ್ತಾನೆ, ಸಂಧಿಸಿ ಮಲವ ಬಿಡುವಲ್ಲಿ ನೊಣ ಮುತ್ತು ಒಂದದೇ ನೋಡ ಸರ್ವಜ್ಞ. ನಮಗೆ ಪುಣ್ಯದ ಫಲಗಳನ್ನ ಕೇಳಿಸ್ಕೊಳ್ಳೋದಕ್ಕೇನೆ ವೇಳೆ ಇಲ್ಲ, ನಾವು ಬರುವುದೂ ಇಲ್ಲ. ಎಲ್ಲಿ ಬರ್ತೇವಿ? ಸಂಧಿಸಿ ಮಲವ ಮಾಡುವಡೆ ಗೊಮ್ಮೆಂದು ಬರುವ ನೊಣದಂತೆ ನಮ್ಮ ವೇಳೆಯನ್ನ ಖರ್ಚು ಮಾಡಿ ಅಂಥದಕ್ಕೆ ಹೋಗಿ ಕೇಳಿಸ್ಕೊಳ್ತೇವೆ. ಇವತ್ತು ಬದುಕಿನೊಳಗೆ ಸುಮಾರು ಪುಸ್ತಕಗಳನ್ನು ಓದಿದ್ದೀವಿ, ಸುಮಾರು ಕಥೆಗಳನ್ನು ಓದಿದ್ದೀವಿ. ಈ ಪ್ರದೀಪಿಕೆಯನ್ನು ಹೇಗೆ ಓದಿದ್ದೀವಿ, ಅನುಷ್ಠಾನಕ್ಕೆ ತಂದಿವಿ ಅನ್ನೋದನ್ನು ನೆನಪಿಸ್ಕೊಳ್ತಾನೆ. ಮಾಡಬೇಕಾಗಿರೋ ಇನ್ನೊಂದು ಕೆಲಸ ಈ ವ್ಯವಸ್ಥೆಯೊಳಗೆ ನಮ್ಮ ಸಮಾಜದ ಸುದೈವವೋ ದುರ್ದೈವವೋ ಗೊತ್ತಿಲ್ಲ. ಏನು ಅಂತಂದರೆ, ಗುರುಗಳಿದ್ದಾರೆ, ಮಠಗಳಿವೆ, ಕೇಳಿಸ್ಕೊಳ್ಳುವ ಭಕ್ತರಿಲ್ಲ. ಕೇಳಿಸ್ಕೊಳ್ಳುವ ಭಕ್ತರಿದ್ದಾರೆ, ತಿಳಿ ಹೇಳುವಂಥ ಗುರುಗಳಿಲ್ಲ. ಇದು ಒಂದು ಭಾಗ. ನೋಡಿದರೆ ಮನೆ ನೋಡ ಗಣ ಸಿರಿವಂತರು, ಮನ ನೋಡ ದರಿದ್ರರು ಅನ್ನೋ ಸ್ಥಿತಿಯಲ್ಲಿ ಹಿರಿಯರಿಲ್ಲದಂಥ ಮನೆಗಳನ್ನು ಕಟ್ಕೊಂಡಿದ್ದೀವಿ. ಬಹುಶಃ ಭಾರತೀಯ ಸಮಾಜದಲ್ಲಿ ಹಿರಿಯರಿಲ್ಲದೆ ಇರ್ತಕ್ಕಂಥ ಕಾಲಘಟ್ಟ ಯಾವುದಾದ್ರೂ ಇದ್ರೆ ಇವತ್ತಿನ ವೈಜ್ಞಾನಿಕ ಯುಗದ ಅತ್ಯಂತ ಸಮೃದ್ಧ ಸಮರ್ಥ ಭಾರತದ ಇವತ್ತಿನ ಸಮಾಜ. ಹಿರಿಯರಿಲ್ಲ, ಇದ್ರೂ ಅವ್ರ ಮಾತನ್ನ ಕೇಳ್ತಾ ಇಲ್ಲ. ಕೇಳಿಸ್ಕೊಳ್ಳಾದಷ್ಟು ದಾಷ್ಟ್ಯತೆಯನ್ನ ಇವತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನ ಕೊಡ್ತಾ ಇದ್ದೀವಿ. ಪುಣ್ಯವಶಾತ್ ಕೂತ್ಕೊಂಡಿರುವಂಥ ಹಿರಿಯರು ಒಂದು ಮಾತನ್ನು ನೆನಪಿಸ್ಕೋಬೇಕು. ನಾನಾಡುವ ಪ್ರತಿ ಮಾತನ್ನ ಕೇಳಿಸ್ಕೊಳ್ಳುವ ಮಕ್ಕಳು, ಸಂಬಂಧಗಳು ನಮ್ಮ ಇವತ್ತದಾವ. ಹಿರಿಯರು ಹೇಳುವ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕಾಗಿ ಕಿರಿಯರಾದಂಥವ್ರು ನಾವು ಆಸಕ್ತಿಯಿಂದ ಕೇಳಿಸ್ಕೊಳ್ತೇವ? ತುಂಬ ವಿಘಟನೆವಾಗಿರುವಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಿರಿಯರು, ಗುರುಗಳು ಇವತ್ತು ಬಳಲ್ತಾ ಇರೋದು. ಇನ್ನೊಂದು ಬಹಳ ಮುಖ್ಯವಾಗಿ, ನಮ್ಮನ್ನಾಳುವ ಅರಸರು, ಪ್ರಜಾತಂತ್ರ ವ್ಯವಸ್ಥೆ ಬಂದಿದೆ, ಆದರೆ ಅರಸೊತ್ತಿಗೆ ಮನಸ್ಥಿತಿ ಯಾರಿಂದಲೂ ಹೋಗುವುದಿಲ್ಲ. ಆದರೂ ಸಹಿತ ಅದನ್ನು ಹೇಗೆ ಬಳಸ್ಕೋಬಹುದಾಗಿತ್ತು? ನಾವು ಅರಸರನ್ನು ದ್ವೇಷಿಸಬೇಕಾಗಿಲ್ಲ, ನಾವು ಅರಸರ ಮನಸ್ಥಿತಿಯನ್ನು ದ್ವೇಷಿಸಬೇಕಾಗಿಲ್ಲ. ಅರಸರಿಗಿದ್ದಂಥ ಅಲ್ಪ ಕಾಲಾವಧಿಯಲ್ಲಿ ಕಟ್ಟಿ ಹೋಗಿರುವಂಥ ಬದುಕಿತ್ತಲ್ಲ,
ಅದನ್ನು ಕಟ್ಕೊಳ್ಳೋದಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ. ತುಂಬ ಜನ ಗೊತ್ತಿದೆ, ಯಾವ ಕ್ಷಣದಲ್ಲಿ ಯುದ್ಧವಾಗ್ತಿತ್ತೋ, ಯಾವ ಕ್ಷಣದಲ್ಲಿ ಬರಗಾಲ ಬರ್ತಿತ್ತೋ, ಯಾವ ಕ್ಷಣದಲ್ಲಿ ಭೀಕರವಾದ ಪ್ರವಾಹ ಬರ್ತಿತ್ತೋ ಗೊತ್ತಿರಲಿಲ್ಲ. ಆದರೂ ಸಣ್ಣ 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 ಅರಸರು ತಾವು ಬಿಟ್ಟು ಹೋಗಿರುವ ಇತಿಹಾಸ ಇದೆಯಲ್ಲ. ಆದರೆ ಇವತ್ತು ಯಾರು ನಿಮ್ಮನ್ನು ಕಸ್ಕೊಳ್ಳೋದಿಲ್ಲ ನಿಮ್ಮ ಅಧಿಕಾರವನ್ನ. ಅದಕ್ಕೆ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ತಾನೆ, ಗುರುವಿಲ್ಲದ ಮಠವು, ಹಿರಿಯರಿಲ್ಲದ ಮನೆಯು, ಅರಸಿಲ್ಲದ ಊರು, ಇವು ಮೂರು ಬೆಂದ ಹೊರಸಿನಂತಿಕ್ಕು ಸರ್ವದ್. ಹೊರಸು ಅಂತಂದ್ರೆ ಆರಾಮವಾಗಿ ಮಲ್ಕೊಳ್ಳೋದಕ್ಕಿರುವಂಥ ಒಂದು ಆಸನ ಇದೆ. ಹೆಂಗಾಗಿದೆ ಅಂದ್ರೆ ಅದು ಬೆಂದು ಆ ನುಲಿ, ಆ ದಾರ ಎಲ್ಲ ಕೊಳತು ಹೋಗಿದೆ. ಇನ್ನೇನು ಹೋಗಿ ಆಶ್ರಯ ತಗೊಂಡು ಮಲಗಬೇಕು ಅನ್ನೋರಾಗನೇ ಆ ಹೊರಸಿನ ಎಲ್ಲ ನುಲಿಗಳು ಹರಿದೊಂಟಾವು. ಹಂಗಾದ್ರೆ ಆ ಹೊರಸಿನ ಆ ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯವೇ? ಅದಕ್ಕೆ ಆ ಗುರುಗಳನ್ನು ಸರಿಯಾಗಿ ಬಳಸ್ಕೊಳ್ಳಕ್ಕಾಗ್ಲಿಲ್ವಲ್ಲ ಅಂತ ಸಮಾಜ ಯಾವತ್ತಾದರೂ ನೋವು ಪಡ್ತಿದ್ರೆ ಅದು ನಮ್ಮ ಅರಿವಿನ ಸಂಕೇತ. ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಾರ್ದ ಹಾಗೇ ಇರ್ತಿದ್ವಿ ಅಂದರೆ ನಮ್ಮ ಅನಾದರದ ಸಂಕೇತ. ಅದಕ್ಕಾಗಿಯೇ ಬಂಧುಗಳಾದವರು ಮಿಂದುಂಡು ಹೋಹರು. ತುಂಬ ಜನ ನಿಮ್ಮ ಹತ್ರ ಇರುತ್ತಾನ ಬರ್ತಾರೆ, ಇದ್ದದ್ದನ್ನು ತಿಂದು ಒಂದೆರಡು ಅಂದು ಹೋಗ್ತಾರೆ. ಕೆಲವರು ಹೊಗಳಿ ಹೋಗ್ತಾರೆ, ಇನ್ನು ಕೆಲವರು ಆಡಿಕೊಂಡು ಹೋಗ್ತಾರೆ. ಇಂಥವ್ರನ್ನ ನೀವು ಬೆಂಬಲಿಸ್ಕೋತ ಹೋಗೋದ್ರಿಂದ ಏನು ಲಾಭ? ಇಂಥದ ಬಂಧನವನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ಯಾರ ಮೂಲಕ ಅಂತಂದರೆ ಗುರುವಿನ ಮೂಲಕ. ಅದಕ್ಕೆ ಇದ್ದಾಗ ಎಲ್ಲರೂ ಬರ್ತಾರೆ, ಅವರು ಬಂಧನವನ್ನು ಕಳಿಯಲಾರರು. ಇಲ್ದಾಗ ಬಂದು ಬಂಧನವನ್ನು ಕಳಿದಿದೆಯಲ್ಲ, ಅದು ಗುರುವಿಗೆ ಮಾತ್ರ ಸಾಧ್ಯ. ಹೀಗೆ ಬಂಧನವನ್ನು ಕಳೆದು ಬದುಕನ್ನು ಹಸನಾಗಿಸಿದಂತಹ ಪೂಜ್ಯರು. ಬಹುತೇಕರು ತಾವೆಲ್ಲರೂ ಇಂಥದೊಂದು ಸಂಗತಿಯನ್ನು ಕೇಳಿಸಿಕೊಂಡು 146 ವರ್ಷಗಳಿಂದ ಈ ಸ್ಮರಣೆಯನ್ನು ಮಾಡ್ಕೊಂಡು ಬಂದಿರುವಾಗ ಬಹುತೇಕರು ತಾವೆಲ್ಲರೂ ಪ್ರತಿ ವರ್ಷ ಒಂದು ಪೇಜನ್ನು ಓದಿದರೆ, ಪ್ರತಿ ದಿನ ಒಂದು ಪೇಜ್ ಓದಿದರೆ ಹೇಗಿರ್ಬೋದು ಅಂತ ಆಲೋಚನೆಯನ್ನು ಮಾಡಬಹುದು. ಬಹುಶಃ ನನಗನಿಸುತ್ತೇನೋ ಅಂತಂದರೆ, ನಮ್ಮ ಯಾವ ಕೃಷಿ ವಿಜ್ಞಾನಿಗಳಿಗೂ ಇಲ್ಲದಂತಹ ಒಂದು ನೆಲಮೂಲ ಸಂಸ್ಕೃತಿಯ ಜ್ಞಾನ ಇದೆಯಲ್ಲ, ಅದನ್ನು ನಾವು ಯಾರು ಇವತ್ತು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಸುಮ್ಮನೆ ಪರಿವಿಡಿಯ ಕೆಲವು ಭಾಗಗಳನ್ನು ಜೊತೆಗೆ ಹಂಚ್ಕೊಳ್ತೇನೆ. ಬಹುತೇಕ ನೀವೆಲ್ಲರೂ ಪರಿವಿಡಿಯನ್ನು ಓದಿಬಿಟ್ರೆ ಈ ಧಾನ್ಯಗಳು ಈ ಭೂಮಿಯಲ್ಲಿ ಬೆಳೀತಿದ್ವಾ ಅಂತ ಗಾಬಾಗ್ತೀವಿ. ನಮ್ಗೆ ಯಾರಿಗೂ ಇದ್ರ ಬಗ್ಗೆ ಪರಿಕಲ್ಪನೆಗಳಿಲ್ಲ. ಅಷ್ಟು ಧಾನ್ಯಗಳನ್ನು ಹೆಸರಿಸ್ತಾರೆ. ಕನಕದಾಸರು ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ, ಅದನ್ನೇ ಮಾಡ್ತಾ ಬರ್ತಾ ಇದ್ದೀವಿ ನಾವು. ಸೊಸಿ ಅತ್ತೆಯನ್ನ ಬೈತಾ ಬೈತಾ ಮುಂದೊಂದು ದಿನ ಅತ್ತೆಯಾಗಿ ತನ್ನ ಸೊಸೆಯಿಂದಲೂ ಬಯಸ್ಕೊಳ್ತಾಳೆ ಅಂತ. ಬಹುತೇಕ ತಮಗೆಲ್ಲ ಗೊತ್ತಿದೆ. ಸೊಸೆಯಾಗಿ ಬಂದವಳ ಅತ್ತೆಯನ್ನ ಬೈದು 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 ಒಂದು ದಿನ ಅವಳು ಅತ್ತೆ ಆಗ್ತಾಳೆ. ಅತ್ತೆ ಆದ್ಮೇಲೆ ಆದರೂ ಇನ್ನು ಮುಂದೆ ಸೊಸೆಯಿಂದ ಬಯಸ್ಕೋಬಾರ್ದು ಅನ್ನೋಂಥ ಅರಿವು ಬರಬೇಕಾಗಿತ್ತಲ್ಲ, ಬರಲೇ ಇಲ್ಲ. ನಾವೆಲ್ಲರೂ ಇದನ್ನೇ ಮಾಡ್ಕೋತ ಬರ್ತಾ ಇದ್ದೀವಿ. ಅವ್ರು ಹಾಗೆ ಮಾಡಲಿಲ್ಲ, ಇವ್ರು ಹೀಗೆ ಮಾಡಲಿಲ್ಲ, ಅನ್ಕೋತ 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 ನಾವೇನು ಮಾಡಿದ್ದೀವಿ ಅಂತ ಯಾರು ಪ್ರಶ್ನೆಯನ್ನು ಹಾಕ್ಕೊಳ್ಳಲ್ಲ. ಹೀಗೆ ತನ್ನಗೆ ತಾನು ಅರಿವಿನ ಪ್ರಶ್ನೆಯನ್ನು ಹಾಕ್ಕೊಂಡು ಈ ಬದುಕನ್ನು ಕಟ್ಟಿ ಹೋಗಿರುವಂಥ ಪೂಜ್ಯರು ಇವತ್ತು ನಮಗೆಲ್ಲರಿಗೂ ಮಾರ್ಗದರ್ಶಿ ಆಗ್ತಾ ಇರೋದು, ಬೆಳಕಾಗ್ತಾ ಇರೋದು. ಅದಕ್ಕೆ ಅಲ್ಲಮ ಪ್ರಭುಗಳು ಭಾಳ ಚೆನ್ನಾಗಿ ಹೇಳ್ತಾರೆ, ಈ ದೇಹ ಈ ದೇಹ ಈ ದೇಹ ಈ ದೇಹ ಒಂದು ದಿನ ಹೋಗುತ್ತೆ, ಆದರೆ ಪರಿಶುದ್ಧವಾಗಿರುವಂಥ ಆತ್ಮ ಅದು ಸದಾಕಾಲ ಜಾಗೃತವಾಗಿರುತ್ತೆ, ಬೆಳಕನ್ನು ಕೊಡುತ್ತೆ, ನಮ್ಮ ಬದುಕಿಗೆ ದಾರಿಯನ್ನು ನೀಡಿಸುತ್ತೆ. ಹಾಗಾಗಿ ದಾರಿದೀಪವಾಗುವ ಬದುಕಿಗೆ ಜ್ಞಾನ ಪ್ರದೀಪಿಕೆ ನಮಗೆಲ್ಲರಿಗೂ ಸಾಕ್ಷಿಯಾಗಲಿ ಅಂತ ಆಶಿಸ್ಕೊಳ್ಳೋಣ. ನಮ್ಮ ಕೆಟ್ಟು ಹೋಗಿರುವ ಬದುಕು ಮತ್ತೆ ಸುಧಾರಿಸಲಿ ಅಂತ ಬದುಸ್ಕೊಳ್ಳೋಣ. ಮತ್ತು ತಾವೆಲ್ಲರೂ ಕೇಳಿದಿರಿ ಅಂದ್ಕೊಳ್ತೀನಿ ನಾನು. ಬಸೀರ್ ಅಂತ ಹೇಳಿ ಒಬ್ಬ ಕಥೆಗಾರರು ಒಂದು ಲೈನಿನ ಕಥೆಯನ್ನು ಬರೀತಾರೆ, ಒಂದು ವಾಕ್ಯ ಭಾಳ ಚೆನ್ನಾಗಿ ಬರೀತಾರೆ ಅವರು. ಎಂದೂ ಕೆಡದ ನಮ್ಮ ಮನೆಯ ಟಿವಿ ಅಂದು ಕೆಟ್ಟಿತು, ಎಂದೋ ಕೆಟ್ಟ ನಮ್ಮ ಬದುಕು ಅಂದು ಸುಧಾರಿಸಿತು.
ಇದುವರೆಗೂ ಸಂತೆಕಲ್ಲೂರಿನ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕೃಷಿ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆ ಕುರಿತು ಉಪನ್ಯಾಸಕರಾದ ಜಿಜಿ ಹಿರೇಮಠ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳಿದ್ರಿ.